ವೆಲ್ಕಮ್ ಬ್ಯಾಕ್ ಟು ಶಾಲಿನಿಸ್ ಫ್ಯಾಂಟಸಿ ಕನ್ನಡ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತೀನಿ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಫ್ರೈಡೇ ಸಂಜೆ. ಇನ್ನೇನು ಕೆಲವೊಂದಿಷ್ಟು ಕೆಲಸಗಳಿತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಅಡುಗೆ ಮನೆ ಅಂತಂದರೆ ಕೆಲವೊಂದಿಷ್ಟು ಪದ್ಧತಿಗಳು ಇದ್ದೇ ಇರುತ್ತೆ. ಎಲ್ಲರ ಮನೆಯಲ್ಲೂ ಅವರದ್ದೇ ಆದ ಪದ್ಧತಿಗಳನ್ನ ಮೊದಲಿಂದನೂ ರೂಢಿಸ್ಕೊಂಡು ಬಂದಿರ್ತಾರೆ ಹಿರಿಯರು. ಹಾಗೆಯೇ ನಮ್ಮ ಮನೆಯಲ್ಲೂ ಕೆಲವೊಂದಿಷ್ಟು ಪದ್ಧತಿಗಳಿರ್ತಾವಲ್ವ. ಸಾಮಾನ್ಯವಾಗಿ ಅಡುಗೆ ಮಾಡಿದ ತಕ್ಷಣ ಆವಾಗಿಂದವಾಗಲೇ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೋಬೇಕು, ಪಾತ್ರೆಗಳನ್ನ ಕ್ಲೀನ್ ಮಾಡಬೇಕು. ಊಟ ಮಾಡಿದಂತಹ ಪಾತ್ರೆಗಳೇ ಆಗಲಿ, ತಟ್ಟೆಗಳನ್ನೇ ಆಗಲಿ, ಲೋಟಗಳನ್ನೇ ಆಗಲಿ, ಕಾಫಿ ಕುಡಿದಂತಹ ಲೋಟಗಳು, ನೀರು ಕುಡಿದಂತಹ ಲೋಟಗಳು, ಆದಷ್ಟು ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡಬೇಕು. ಸಿಂಕಲ್ಲಿ ಹಾಗೆ ಬಿಡಬಾರ್ದು. ಈ ರೀತಿ ಬಿಡೋದ್ರಿಂದ ಒಳ್ಳೆಯದಲ್ಲ. ಆದಷ್ಟು ಗ್ಯಾಸ್ ಸ್ಟವನ್ನು ನಾವು ಪ್ರತಿದಿನ ರಾತ್ರಿ ಕ್ಲೀನ್ ಮಾಡಿನೇ ಮಲ್ಕೋಬೇಕು. ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಪಾತ್ರೆನೆಲ್ಲ ಉಜ್ಜಿಟ್ಟು ಮಲಗೋದ್ರಿಂದ ನಮಗೆ ತುಂಬಾ ಒಂದು ಶುಭ ಸೂಚಕ ಅಂದ್ಬಿಟ್ಟು ನಾವು ಹಿರಿಯರಿಂದ ತಿಳ್ಕೊಂಡು ಬಂದಿರೋವಂಥದ್ದು. ಗೊತ್ತಿಲ್ಲ, ಅದೇ ಮೇ ಬಿ ಈಗ ಒಂದು ನಮ್ಮ ಕಾಲಕ್ಕೆ ನಾವು ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಮಾರ್ಪಡಿಸ್ಕೊಂಡಿದ್ದೀವಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಏನಕ್ಕಂತಂದರೆ ಈಗ ನಾವು ಪ್ರತಿದಿನ ರಾತ್ರಿ ಎಲ್ಲ ಕೆಲಸನ ಕಂಪ್ಲೀಟ್ ಮಾಡಿನೇ ನಮ್ಮ ಅಡುಗೆ ಮನೆ ಕೆಲಸ ಏನಿರುತ್ತೋ ಅದನ್ನು ಕಂಪ್ಲೀಟ್ ಮಾಡಿನೇ ನಾವು ಮಲ್ಕೊಳ್ಳೋದು. ಪ್ರತಿಯೊಬ್ಬರ ಮನೆಯಲ್ಲೂ ಇದೇ ರೀತಿ ಇರುತ್ತೆ, ಗೊತ್ತಿದೆ ನನಗೆ. ಸಾಮಾನ್ಯವಾಗಿ ಏನಕ್ಕಂದರೆ ರಾತ್ರಿ ನಾವು ಇದೆಲ್ಲನೂ ಅಡುಗೆ ಮನೆ ಕ್ಲೀನಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಫ್ರೆಶ್ ಅಪ್ ಆಗಿ ಎಲ್ಲನೂ ಮುಂದಿನ ಒಂದು ತಯಾರಿ, ಕಾಫಿ ಮಾಡಿಕೊಂಡು ಮಕ್ಕಳಿಗೆ ತಿಂಡಿ, ಮನೆಯವ್ರಿಗೆ ತಿಂಡಿ, ಈ ರೀತಿ ತಿಂಡಿ ಅಡುಗೆ ಮಾಡೋದಕ್ಕೆ ನಮಗೆ ಸುಲಭವಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ನಾವು ಈಗ ಬೆಳೆಸ್ಕೊಂಡಿರೋದು. ಆದರೆ ಹಿರಿಯರದ ಒಂದು ದೃಷ್ಟಿಕೋನವೇ ಬೇರೆಯಾಗಿತ್ತು ಆಗಿನ ಕಾಲದಲ್ಲಿ. ಒಟ್ಟಾರೆಯಾಗಿ ನಾವು ಹಿರಿಯರು ಏನು ರೂಢಿಸ್ಕೊಂಡು ಬಂದಿರೋಂಥ ಕೆಲವೊಂದಿಷ್ಟು ಪದ್ಧತಿಗಳನ್ನ ನಾವು ಅನುಸರಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಈಗ ಬನ್ನಿ, ನಾನು ಕೆಲವೊಂದಿಷ್ಟು ನನಗೆ ಗೊತ್ತಿರುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮುಂಚೆ ಎಲ್ಲ ಹೀಗೆ ಅಲ್ವಾ, ಪ್ರತಿದಿನ ರಾತ್ರಿ ಮುಂಚೆ ಎಲ್ಲ ಆದರೆ ಗ್ಯಾಸ್ ಸ್ಟವ್ ಇರ್ತಾಯಿಲ್ಲ. ಒಲೆ ಮೇಲೆ, ಸೌದೆ ಒಲೆ ಮೇಲೆಲ್ಲ ಅಡುಗೆ ಮಾಡ್ತಾಯಿದ್ರು. ಅದನ್ನೆಲ್ಲ ರಾತ್ರಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಸೆಗಣಿ ಸಾರಿಸೋದು, ಈ ರೀತಿ ಎಲ್ಲ ಮಾಡಿಕೊಂಡು ರಂಗೋಲಿ ಹಾಕಿ ಎಲ್ಲ ಕ್ಲೀನ್ ಮಾಡಿ ಮಲಗೋದು. ಜೊತೆಗೆ ಪಾತ್ರೆಗಳನ್ನೆಲ್ಲ ಬೆಳಗಿ ಒಟ್ಟಾರೆಯಾಗಿ ಏನು ಅಂದರೆ ಅಡುಗೆ ಮನೆ ಸ್ವಚ್ಛವಾಗಿರಬೇಕು, ಆ ರೀತಿಯಾಗಿ ಮಾಡ್ತಾಯಿದ್ರು. ಅಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಎಲ್ಲ ಮಾಡಿ ಅಂಗಳಕ್ಕೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟು ಎಲ್ಲ ಏನು ಮಾಡೋದಿರುತ್ತಲ್ವ ಆ ಕೆಲಸನೆಲ್ಲ ಮುಗಿಸಿ ನಂತರ ಅಡುಗೆ ಮನೆಗೆ ಬಂದು ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ಆದರೆ ನಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಮಕ್ಕಳಿಗೆ, ಮನೆಯವ್ರಿಗೆ, ಯಾಕಂದರೆ ಅವರ ಆಫೀಸ್ದು ಟೈಮು, ಮಕ್ಕಳ ಸ್ಕೂಲ್ ಟೈಮಿಂಗ್ಸು ಬೇಗನೆ ಇರುತ್ತೆ. ಕೆಲವೊಂದು ಸಾರಿ ನಮಗೆ ಆದಷ್ಟು ಸ್ನಾನ ಮಾಡಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಅಡುಗೆ ಮಾಡಿ ಮಕ್ಳಿಗೂ ಮನೆಯವ್ರಿಗೂ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿ ಎಲ್ಲ ಮಾಡಿ ಕಳಿಸ್ತೀವಿ. ಆದರೂ ಕೆಲವೊಂದು ಸರಿ ನಾವು ಹಿರಿಯರು ಏನು ರೂಢಿಸ್ಕೊಂಡು ಬಂದಂತಹ ಪದ್ಧತಿಗಳನ್ನ ಕೆಲವೊಂದು ಸರಿ ನಮಗೆ ಅಷ್ಟು ಕಟ್ಟುನಿಟ್ಟಾಗಿ ಮಾಡದಿದ್ರೂ ನಮ್ಮ ಕೈಲಾದಷ್ಟು ನಾವು ಆ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನಾನು ಇಲ್ಲಿ ಸ್ವಲ್ಪ ಕಿಚನ್ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡೋದಿತ್ತು, ಅಲ್ಲದೆ ಈ ವಾಲ್ದೆಲ್ಲ ಟೈಲ್ಸನ್ನು ಕ್ಲೀನ್ ಮಾಡೋದಿತ್ತು. ಅದಕ್ಕೆ ಮುಂಚೆ ನಾನಿಲ್ಲಿ ಗ್ರಾಸರೀಸ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಅದೆಲ್ಲ ಖಾಲಿಯಾಗಿತ್ತು. ಕ್ಲೀನ್ ಮಾಡೋದಕ್ಕೂ ಮುಂಚೆ ಈ ರೀತಿ ಎಲ್ಲ ಏನೇನು ಖಾಲಿಯಾಗಿರುತ್ತೋ ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಇಟ್ಕೊಂಡಾಗ ಅಲ್ಲೆಲ್ಲ ಏನಾದರೂ ಕಸ ಕಡ್ಡಿ ಬಿದ್ದಿರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಟ್ಟಿಗೆ ನಾವು ನೀಟಾಗಿ ಒರೆಸ್ಕೊಂಡು ಸ್ವಚ್ಛ ಮಾಡ್ಕೋಬೋದು. ಇಲ್ಲದಿದ್ದರೆ ಮತ್ತೆ ತಿರ್ಗಾ ಡಬಲ್ ಕೆಲಸ ಆಗುತ್ತೆ ಅಂದ್ಬಿಟ್ಟು ನಾನು ಮೊದಲಿಗೆ ಎಲ್ಲ ಗ್ರಾಸರೀಸ್ನೆಲ್ಲನೂ ಫಿಲ್ ಮಾಡಿಕೊಂಡೆ. ಅಲ್ಲದೆ ಆ ತಿಂಗಳಿಗೆ ಏನು ಬೇಕೋ ನಮಗೆ ಗ್ರಾಸರೀಸು ಅಷ್ಟನ್ನು ಇದೇನೋ ನೋಡಿಕೊಂಡು ಇನ್ನೂ ಬೇಕು ಅಂತಂದಾಗ ಇನ್ನು ಎಷ್ಟು ದಿನದವರೆಗೆ ಅದು ನಮಗೆ ಬರ್ಬೋದು, ಎಷ್ಟು ದಿನದವರೆಗೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಎಲ್ಲ ನೋಡಿಕೊಂಡು ಮುಂದೆ ನಮಗೆ ಬೇಕು ಅಂದಾಗ ಯಾವ್ದು ಬೇಕಾಗುತ್ತೋ, ಯಾವುದು ಒಂದು ದಿನಸಿ ಬೇಡವೋ ಅದನ್ನೆಲ್ಲ ನಾವು ಆವಾಗಲೇ ನಾನು ಲಿಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು. ಯಾವಾಗಲೂ ಅಷ್ಟೇ, ನಾನು ಈ ರೀತಿ ಏನಾದರೂ ಗ್ರಾಸರೀಸ್ನೆಲ್ಲ ಫಿಲ್ ಮಾಡಬೇಕಾದ್ರೆ ನನಗೆ ಎಷ್ಟು ದಿನದವರೆಗೆ ಇದು ಬರುತ್ತೆ, ಎಷ್ಟು ದಿನಗಳವರೆಗೆ ನನಗೆ ಖಾಲಿ ಆಗುತ್ತೆ ನೋಡಿಕೊಂಡು
ನೆಕ್ಸ್ಟ್ ಮಂತ್ಗೂ ಅದು ಬೇಕಾಗುತ್ತೋ ಏನೋ ಎಲ್ಲನೂ ನೋಡಿ ಲೀಸ್ಟ್ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ನಾವು ದಿನಸಿ ತರೋ ಟೈಮಲ್ಲಿ ನಮಗೆ ಯಾವುದೇ ರೀತಿಯ ಗೊಂದಲ ಆಗೋದಿಲ್ಲ. ಅಲ್ಲದೆ ಹೆಚ್ಚಿಗೆ ತೊಗೊಂಡು ಬಂದು ಕೆಡಿಸುವಂತಹ ಒಂದು ಅವಕಾಶವೂ ಇರೋದಿಲ್ಲ. ಯಾವಾಗಲೂ ನಾನು ಇದನ್ನೇ ರೂಢಿಸ್ಕೊಂಡು ಬಂದಿರೋಂಥದ್ದು. ನಮ್ಮಮ್ಮ ಇದೇ ರೀತಿ ನನಗೆ ಕಲಿಸ್ಕೊಟ್ಟಿರೋದು. ಸೊ ನಾನು ಹಾಗೆ ಇದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಈ ಕಡೆ ಈ ರೀತಿ ಕ್ಲೀನ್ ಮಾಡೋದೆಲ್ಲ ನನಗೆ ಯಾವಾಗಲೂ ಅಷ್ಟೇ ಮಾಡ್ಕೊಳ್ತಾನೆ ಇರ್ತೀನಿ. ವಾರಕ್ಕೊಂದು ಸರಿ ಆದರೂ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಈ ರೀತಿ ನಾವು ಡೀಪ್ ಕ್ಲೀನ್ ಮಾಡೋದ್ರಿಂದ ನಮ್ಮ ಅಡುಗೆ ಮನೆ ಸುಂದರವಾಗಿರುತ್ತೆ. ನಾವು ಹೆಚ್ಚಾಗಿ ಮಹಿಳೆಯರು ಕಾಲ ಕಳೆಯುವಂತಹ ಒಂದು ಸ್ಥಳ ಮನೆಯಲ್ಲಿ ಈ ಅಡುಗೆ ಮನೆಯೇ ಅಲ್ವಾ. ಹಾಗಾಗಿ ಅಲ್ಲದೆ ಮನೆಯವರೆಲ್ಲರ ಆರೋಗ್ಯ ಈ ಅಡುಗೆ ಮನೆಯಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಏನಕ್ಕಂದರೆ ನಾವು ತಯಾರಿಸುವಂತಹ ಆಹಾರ ಮೊದಲು ಮೇಯ್ನಾಗಿ ನಾವು ಅಡುಗೆ ಮಾಡೋದು ಸ್ಟವ್ ಮೇಲೆ. ಸೊ ಸ್ಟವ್ ಕ್ಲೀನಾಗಿರಬೇಕು. ನಾವು ಆಹಾರಕ್ಕೆ ಬಳಸುವಂತಹ ಪದಾರ್ಥಗಳು ಸ್ವಚ್ಛವಾಗಿರಬೇಕು. ಆ ರೀತಿ ಇದ್ದಾಗ ಮನೆಯವರ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಒಂದು ಪರಿಣಾಮ ಬೀರೋದಿಲ್ಲ, ಯಾವುದೇ ರೀತಿಯ ಕೆಟ್ಟ ಪರಿಣಾಮ. ಹಾಗಾಗಿ ಆದಷ್ಟು ನಾವು ಅದನ್ನು ಅಡುಗೆ ಮನೆನ ಕ್ಲೀನ್ ಮಾಡಿ ಇಟ್ಕೊಂಡಾಗ ಇನ್ನೊಂದು ಹೇಳ್ತಾರೆ, ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಸಿಟ್ಟು ಮಾಡೋದು, ಬೇರೆಯವ್ರ ಮೇಲೆ ಸುಮ್ಮನೆ ಬೇಜಾರು ಮಾಡ್ಕೊಳ್ಳೋದು, ಈ ರೀತಿ ಮಾಡೋದ್ರಿಂದ ನಮಗೆ ಮಾಡೋ ಅಡುಗೆ ಮೇಲೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ಹಾಗಾಗಿ ಅಡುಗೆ ರುಚಿ ಆಗೋದಿಲ್ಲ. ಆದಷ್ಟು ನಾವು ಅಡುಗೆ ಮಾಡೋ ಟೈಮಲ್ಲಿ ಯಾವಾಗಲೂ ಸಂತೋಷವಾಗಿ ಖುಷಿಯಿಂದ ಮಾಡೋಣ ಅಂತ ಹೇಳ್ತಾರೆ. ಸೊ ಅದೆಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ನನಗೆ. ಬಟ್ ಮುಂಚೆಯವರು ಹೇಳಿದ್ದಂತಹ ಕೆಲವೊಂದು ಮಾತುಗಳು ಕೆಲವೊಂದು ಸರಿ ನಿಜ ಅನಿಸುತ್ತೆ. ಯಾಕಂದರೆ ಎಷ್ಟೋ ಸರಿ ಕೆಲವೊಂದು ಅವರ ಹೇಳಿರುವಂತಹ ಹೇಳಿಕೆಗಳು ನಿಜ ಆಗಿರೋದು ಉಂಟು. ಹಾಗಾಗಿ ಆದಷ್ಟು ಅಡುಗೆ ಮಾಡೋ ಈಗಂತೂ ನಾವೇನು ತುಂಬ ದೊಡ್ಡ ಫ್ಯಾಮಿಲಿಯಲ್ಲೇನೂ ಇರೋದಿಲ್ಲ. ಎಲ್ಲರೂ ಅವರವರ ಕೆಲಸದ ಮೇಲೆ, ಮಕ್ಕಳ ಓದಿನ ಮೇಲೆ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗಿರುತ್ತೆ. ಸೊ ಊರುಗಳಲ್ಲಿ ಬಂದು ವಾಸವಾಗಿರ್ತಾರೆ. ಆಗ ನಮ್ಮ ಕುಟುಂಬ ಸಣ್ಣ ಸಣ್ಣ ಕುಟುಂಬ ಇರುತ್ತೆ. ಸೊ 4 ಜನ 5 ಜನ ಈ ರೀತಿ ಇರ್ತಾರೆ. ಸೊ 5 ಜನಕ್ಕೆಲ್ಲ ಅಡುಗೆ ಮಾಡಿಕೊಂಡು, ಅದು ಈಗಿನ ಕಾಲದಲ್ಲಂತೂ ಜಾಸ್ತಿ ಮಾಡಿ ಇಟ್ಟು ತಿನ್ನೋ ಹಂಗೆ ಇಲ್ಲ. ಯಾಕಂದರೆ ಫ್ರಿಜ್ಜಲ್ಲಿ ಜಾಸ್ತಿ ಸಂಸ್ಕರಿಸಿ ಇಟ್ಕೊಂಡು ತಿನ್ನಬಾರ್ದು ಆಹಾರನ. ಅದರಲ್ಲೂ ಈಗಿನ ಕಾಲದಲ್ಲಂತೂ ಸಿಕ್ಕಾಪಟ್ಟೆ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಯಾವ ರೀತಿಯ ಸಮಸ್ಯೆಗಳು ಬರ್ತವೆ ಅನ್ನೋದು ಒಂದೊಂದು ಸರಿ ಗೊತ್ತೇ ಆಗೋದಿಲ್ಲ. ಈಗ ಬರುವಂತಹ ಕೆಲವೊಂದು ಕಾಯಿಲೆಗಳಿಗೆ ಕಾರಣವೂ ಇರೋದಿಲ್ಲ. ಡಾಕ್ಟರ್ಗಳಿಗೆ ಒಂದೊಂದು ಸಾರಿ ಆಶ್ಚರ್ಯ ಅನ್ನುತ್ತೆ, ಆ ಥರದ್ದೆಲ್ಲ ಕಾಯಿಲೆಗಳು ಬರುತ್ತವೆ. ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದೇ ಈಗಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಅದೇ ರೀತಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ನಮ್ಮ ಮನೆಯಲ್ಲೂ ಹಾಗೆ ಮಾಡೋದು. ಆವಾಗಿನ ಪೂರ್ತಿಗೆ ಎಷ್ಟು ಬೇಕಾಗುತ್ತೋ 4 ಜನ, ನಮ್ಮ ಮನೇಲಿರೋದು 4 ಜನ ಅಲ್ವಾ, 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಪ್ರಮಾಣದಲ್ಲಿ ತಿಂಡಿನೇ ಆಗಲಿ ಊಟನೇ ಆಗಲಿ ಪ್ರಿಪೇರ್ ಮಾಡಿಕೊಂಡು ತಿಂದು ಅವಾಗಲೇ ಕಂಪ್ಲೀಟ್ ಮಾಡ್ತೀನಿ. ತುಂಬಾ ಕಡಿಮೆ ಫ್ರೆಂಡ್ಸ್, ನಾನು ಆಹಾರವನ್ನು ಉಳಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡು ಮರುದಿನ ತಿನ್ನೋದು ತುಂಬಾ ಕಡಿಮೆ. ಫ್ರಿಜ್ಜನ್ನು ಆದಷ್ಟು ನಾವು ಹಣ್ಣುಗಳನ್ನ ತರಕಾರಿಗಳನ್ನ ಇಡೋದಕ್ಕೆ ಯೂಸ್ ಮಾಡ್ಕೋಬೇಕು. ಜೊತೆಗೆ ಹಾಲು ಮೊಸರು ಈ ಥರದ್ದು ಆದಷ್ಟು ನಾವು ಏನಾದರೂ ಈ ಥರ ಒಂದು ವೇಳೆ ಮಿಕ್ಕಿರೋ ಅಂಥ ಆಹಾರನ ಇಟ್ಕೋಬೇಕು ಅಂದಾಗ ಅದಕ್ಕೆ ನೀಟಾಗಿ ಅದ್ರ ಮೇಲೆ ಕ್ಲೋಸ್ ಮಾಡಿ ಇಡೋದು, ಈ ಥರ ಎಲ್ಲ ನಾವು ಕೆಲವೊಂದು ಅಂಶಗಳನ್ನ ಪಾಲಿಸಲೇಬೇಕಾಗುತ್ತೆ. ಯಾಕಂದರೆ ಒಂದು ವೇಳೆ ನಾವು ಯಾವುದೇ ಪ್ಲೇಟ್ಗಳನ್ನ ಮುಚ್ಚದೆ ಹಾಗೆ ಆಹಾರವನ್ನು ಸಂಸ್ಕರಿಸಿಟ್ಟಾಗ ಕೆಲವೊಂದು ಸರಿ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಉತ್ಪನ್ನ ಆಗೋ ಸಾಧ್ಯತೆ ಇರುತ್ತೆ. ಆದಷ್ಟು ನಾವು ಫ್ರಿಜ್ನ ಬಳಕೆ ಮಾಡಿದಾಗ ಏನಾದರೂ ಸಂಸ್ಕರಿಸಿಡಬೇಕು ಆಹಾರನ ಅಂತಂದಾಗ ಪ್ಲೇಟ್ಗಳನ್ನ ಮುಚ್ಚೋದು, ಅದರ ಲಿಡ್ಗಳನ್ನ ಕ್ಲೋಸ್ ಮಾಡಿಡೋದು ನಾವು ರೂಢಿಯಲ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಮನೆಗಳಲ್ಲಿ ನೋಡಿದ್ದೀನಿ, ಕೆಲವೊಬ್ಬರು ಅದರಲ್ಲಿ ಆಹಾರನ ಇಟ್ಟಿರ್ತಾರೆ ಫ್ರಿಜ್ಜಲ್ಲಿ, ಆದರೆ ಏನು ಪಾತ್ರೆ ಇರುತ್ತಲ್ವ ಆ ಪಾತ್ರೆ ಮೇಲೆ ಏನನ್ನೂ ಮುಚ್ಚಿಟ್ಟಿರೋದಿಲ್ಲ. ಇದೆಲ್ಲ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ನಮಗೆ ತೊಂದರೆ ಆಗುತ್ತೆ ಹೊರತು ಬೇರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಆದಷ್ಟು ಆಹಾರನ ಫ್ರೆಶ್ ಆಗೇ ಮಾಡ್ಕೊಂಡು ತಿನ್ನೋಣ. ಫ್ರೆಶ್ ಆಗೇ ತಿಂದರೆ ಒಳ್ಳೆಯದಲ್ವ ಆರೋಗ್ಯಕ್ಕೆ. ಹೀಗೆ ಒಟ್ಟಾರೆಯಾಗಿ ನನ್ನ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನಾನು ಕ್ಲೀನಿಂಗ್ ಮಾಡೋದಕ್ಕೆ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಸ್ವಲ್ಪ ವಿಮ್ ಜೆಲ್ ಹಾಕ್ಕೊಂಡು 1 ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಕ್ರಬ್ ಪ್ಯಾಡಿಂದ ನೀಟಾಗಿ ಎಲ್ಲ ಟೈಲ್ಸನ್ನು ನೀಟಾಗಿ ಉಜ್ಜಿಕೊಂಡು, ಎಣ್ಣೆ ಕಲೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಅಡುಗೆ ಮನೆಯಲ್ಲಿ ನಾವು ಎಣ್ಣೆನ ಯೂಸ್ ಮಾಡ್ತಾನೆ ಇರ್ತೀವಲ್ವ. ಸೊ ಎಣ್ಣೆ ಕಲೆಗಳೆಲ್ಲ ಹೋಗಬೇಕು ಅಂದರೆ ಸ್ಕ್ರಬ್ ಪ್ಯಾಡಿಂದ, ಅದರಲ್ಲೂ ವಿಮ್ ಜೆಲ್ಲಲ್ಲಿ ಲಿಂಬೆ ಹಣ್ಣಿಂದು ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಯಾವಾಗ್ಲೂ ವಿಮ್ ಜೆಲ್ ಹಾಕಿನೇ ಕ್ಲೀನ್ ಮಾಡ್ಕೊಳ್ಳೋದು.
ಒಬ್ಬೊಬ್ಬರು ಒಂದೊಂದು ಥರ ಕ್ಲೀನ್ ಮಾಡ್ಕೊಳ್ತಾರೆ. ಅವ್ರವ್ರಿಗೆ ಯಾವ್ಯಾವ ರೀತಿಯಲ್ಲಿ ಅನುಕೂಲ ಆಗುತ್ತೋ ಆಯಾ ರೀತಿಯಲ್ಲಿ ಕ್ಲೀನ್ ಮಾಡ್ತಾರೆ. ಸೊ ನಾನು ವಿಮ್ ಜೆಲ್ ಹಾಕ್ಕೊಂಡು ಮೊದಲಿಗೆ ಸ್ಕ್ರಬ್ ಪ್ಯಾಡಿಂದ ಎಲ್ಲ ಟೈಲ್ಸ್ ಎಲ್ಲ ಒರೆಸ್ಬಿಟ್ಟು ತಿರ್ಗಾ ಒಂದು ಬಟ್ಟೆ ತೊಗೊಂಡು ಬಟ್ಟೆನ ಒದ್ದೆ ಮಾಡಿಕೊಂಡು 2-3 ಸರಿ ನೀಟಾಗಿ ಒರೆಸ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಅಲ್ಲೆಲ್ಲ ನೊರೆ ಏನಾದರೂ ಇದ್ದರೆ ನೀಟಾಗಿ ಬಂದುಬಿಡುತ್ತೆ ಬಟ್ಟೆಯಲ್ಲಿ ಒದ್ದೆ ಮಾಡಿ ಒರೆಸೋದ್ರಿಂದ. ಇಲ್ಲದಿದ್ದರೆ ಅಷ್ಟೊಂದು ಕ್ಲೀನ್ ಆಗೋದಿಲ್ಲ. ಇನ್ನು ಇದೆಲ್ಲ ಆದಮೇಲೆ ಚಿಮ್ನಿನ ಎಲ್ಲನೂ ನೀಟಾಗಿ ಒರೆಸ್ಕೋಬೇಕು. ಚಿಮ್ನಿನ ಅಷ್ಟೇ ನಾನು ವಿಮ್ ಜೆಲ್ ಲಿಕ್ವಿಡಿಂದನೇ ನೀಟಾಗಿ ಸ್ಕ್ರಬ್ ಪ್ಯಾಡಿಂದ ಉಜ್ಜಿಬಿಟ್ಟು ಒರೆಸ್ತೀನಿ. ಅಷ್ಟೊಂದೇನು ಆಗಿರೋದಿಲ್ಲ. ಯಾಕಂದರೆ ಆಯಾ ದಿನ ಅಂದರೆ ನಾವೇನು ಅಡುಗೆ ಮಾಡಿ ಕಂಪ್ಲೀಟ್ ಮಾಡ್ತೀವಲ್ವ, ರಾತ್ರಿನೇ ಎಲ್ಲ ಎಂಡ್ ಆಗುತ್ತಲ್ವ, ಆ ಟೈಮಲ್ಲಿ ಒಂದು ಸರಿ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ರೆ, ಡೈಲಿ ಕ್ಲೀನ್ ಮಾಡಿಕೊಂಡ್ರೆ ಯಾವುದೇ ಒಂದು ಏನು ಹೇಳ್ತಾರೆ ಅಸ್ವಚ್ಛತೆ ಕಾಣೋದಿಲ್ಲ, ಅಂದರೆ ಗಲೀಜು ಕಾಣೋದಿಲ್ಲ. ನಾವು ಕೆಲವೊಂದು ಸರಿ ಮನುಷ್ಯನ ಮೇಲೆ ಕೆಲವೊಂದು ಸರಿ ಬೇಜಾರಾಗೋದು, ಸಾಕಾಗೋದು ಸಹಜ. ಆದಷ್ಟು ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ನಾವು ಕ್ಲೀನ್ ಮಾಡಿ ಅವಾಗಿಂದವಾಗಲೇ ಇಡೋದ್ರಿಂದ ಯಾವಾಗಲೂ ಸ್ವಚ್ಛವಾಗಿರುತ್ತೆ. ನಮಗೆ ಈ ರೀತಿ ಕ್ಲೀನ್ ಮಾಡಿದಾಗ ತುಂಬ ಆಯಾಸ ಅನಿಸೋದಿಲ್ಲ, ತುಂಬ ಟೈಮ್ ಹಿಡಿಯೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿಯೇ ರೂಢಿಸ್ಕೊಂಡು ಬಂದಿರೋದು. ಆಯಾ ದಿನ ಏನು ಅಡುಗೆ ಆಗುತ್ತಲ್ವ, ಕಂಪ್ಲೀಟಾಗಿ ನಮ್ಮದು ಅಡುಗೆ ಮನೆ ಕೆಲಸ ಮುಗಿಯೋದು ರಾತ್ರಿ ಹೊತ್ತಲ್ಲಿ. ಸೊ ರಾತ್ರಿ ಹೊತ್ತಲ್ಲಿ ಎಲ್ಲನೂ ಒಂದು ಸರಿ ಕ್ಲೀನ್ ಮಾಡಿಕೊಂಡು ಮಲ್ಕೊಳೋದ್ರಿಂದ ಈ ರೀತಿ ನಾವು ಡೀಪ್ ಕ್ಲೀನ್ ಮಾಡಿದಾಗ ತುಂಬ ಸಮಯ ಹಿಡಿಯೋದಿಲ್ಲ. ಆಮೇಲೆ ವಸ್ತುಗಳ ಮೇಲೆ ಧೂಳೆಲ್ಲ ಜಾಸ್ತಿ ಕೂಡೋದಿಲ್ಲ. ಆದಷ್ಟು ಇನ್ನು ಗ್ಯಾಸ್ ಸ್ಟವ್ಗಳನ್ನೇ ಆಗಲಿ ಪ್ರತಿಯೊಂದನ್ನು ನಾವು ಡೈಲಿ ರಾತ್ರಿ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಆಲ್ ಕ್ಲೀನ್ ಮಾಡೇ ಇರ್ತಾರೆ. ಯಾಕಂದರೆ ಎಲ್ಲರ ಆರೋಗ್ಯದ ಮೇಲೂ ಅವರವರ ಒಂದು ಏನು ಹೇಳ್ತಾರೆ ಜವಾಬ್ದಾರಿ ಇದ್ದೇ ಇರುತ್ತೆ. ಸೊ ಯಾರ್ಯಾರಿಗೆ ಹೆಂಗೆ ಬೇಕೋ ಆಯಾ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಇನ್ನು ಎಲ್ಲನೂ ಕ್ಲೀನ್ ಮಾಡಿ ಸ್ಲ್ಯಾಬನ್ನು ಕ್ಲೀನ್ ಮಾಡಿ ಎಲ್ಲ ಆಯಿತು. ಇನ್ನು ಈ ಕಡೆ ಬರ್ನಲ್ಗಳನ್ನ ಈಗ ಸ್ಟ್ಯಾಂಡ್ಗಳನ್ನ ಎಲ್ಲನೂ ತೊಳೆದಿದ್ದೆ, ಅದನ್ನು ಒರೆಸಿ ಗ್ಯಾಸ್ ಮೇಲೆ ಎಲ್ಲನೂ ಇಟ್ಟಿದ್ದಾಯಿತು. ಇನ್ನು ಈ ಕಡೆ ಮಸಾಲ ಡಬ್ಬಗಳನ್ನೆಲ್ಲ ಒರೆಸಿಡೋಣ ಅಂದ್ಬಿಟ್ಟು ಅದನ್ನು ಒರೆಸ್ತಾ ಇದ್ದೀನಿ. ಜೊತೆಗೆ ಮಿಕ್ಸಿ ಒಂದು ಒರೆಸೋದಿತ್ತು, ಅದನ್ನು ಒರೆಸ್ಕೊಂಡ್ರೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಅಲ್ಲದೆ ಈ ವಾರ್ಡ್ರೋಬ್ದು ಮತ್ತು ಡ್ರಾರ್ದು ಎಲ್ಲನೂ ಡೋರ್ಗಳನ್ನೆಲ್ಲ ಸ್ವಲ್ಪ ಆವಾಗಲೇ ಒರೆಸ್ಕೊಂಡ್ಬಿಟ್ರೆ ಧೂಳು ಕಾಣಿಸೋದಿಲ್ಲ, ಗಲೀಜು ಕಾಣಿಸೋದಿಲ್ಲ, ನೋಡೋರ್ಗು ಚೆನ್ನಾಗಿ ಅನಿಸುತ್ತೆ. ನಾವು ನೋಡೋರನ್ನ ಮೆಚ್ಚಿಸೋದ್ಕಿಂತ ನಮ್ಮನ್ನು ನಾವು ಮೆಚ್ಚಿಸ್ಕೊಂಡ್ರೆ ಸಾಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೋಡೋರೇನು ಯಾವಾಗೋ ಒಂದಿನ ಬಂದು ನೋಡ್ತಾರೆ, ಅವ್ರಿಗೇನು ಗೊತ್ತಿರುತ್ತೆ ನಮ್ಮ ಮನೆಯ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಯಾಕಂದರೆ ನಾವು ನಮ್ಮ ಮನೆಯವರ ಆರೋಗ್ಯದ ದೃಷ್ಟಿಯಿಂದ ಅಲ್ಲದೆ ನಮ್ಮ ಒಂದು ಮನಸ್ಸಿಗೆ ಹಿತ ಆಗೋದಕ್ಕೆ ನಾವು ಕ್ಲೀನಿಂಗ್ ಮಾಡಬೇಕು. ಅಲ್ಲದೆ ಈಗ ಮಿಕ್ಸಿನೂ ಎಲ್ಲನೂ ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡಿದ್ದಾಯಿತು. ಈಗ ಮೇಯ್ನಾಗಿ ನಮ್ಮ ವಾರ್ಡ್ರೋಬ್ ಡೋರ್ಗಳೇ ಆಗಲಿ, ಡ್ರಾರ್ಸ್ ಡೋರ್ಗಳೇ ಆಗಲಿ ಗ್ರೇ ವೈಟ್ ಕಾಂಬಿನೇಷನ್ ಇರೋದ್ರಿಂದ ಅದ್ರ ಮೇಲೆ ಏನಾದರೂ ಒಂದು ಸ್ವಲ್ಪ ಬಿದ್ದರೂ, ನೀರಿನ ಹನಿ ಬಿದ್ದರೂ ಬೇಗ ಎದ್ದೊಡೆಯುತ್ತೆ. ಹಾಗಾಗಿ ತುಂಬಾ ಮೇಂಟೈನ್ ಮಾಡೋದಿರುತ್ತೆ. ನನಗೆ ವೈಟ್ ಹಾಕ್ಸ್ಬಿಟ್ಟಿದ್ದೀವಿ. ತುಂಬ ಡೈಲಿ ಒಂದು ಸಲ ಆದರೂ ಒರೆಸಲೇಬೇಕು. ಒರೆಸದೇ ಇದ್ದರೆ ತುಂಬಾ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಎಲ್ಲನೂ ಒರೆಸಿ ಆಯಾ ಪ್ಲೇಸಲ್ಲಿ ಏನೇನು ಇಡಬೇಕೋ ಆ ಪ್ಲೇಸಲ್ಲಿ ಇಡ್ತಾ ಇದ್ದೀನಿ. ಆದಷ್ಟು ನಾನು ನನ್ನ ಅಡುಗೆ ಮನೆಗೆ ಏನಾದರೂ ಈ ರೀತಿಯ ಸ್ಲೋಗನ್ ಕಿಚನ್ ಬಗ್ಗೆ ಆಗಲಿ ಏನಾದರೂ ಬರುತ್ತಲ್ವ, ಆ ಥರದ ಬೋರ್ಡ್ಗಳನ್ನ ಹಾಕಿ ಡೆಕೋರೇಷನ್ ಮಾಡೋಣ ಅಂದ್ಕೊಂಡೆ. ಬಟ್ ತುಂಬ ಚಿಕ್ಕದಿದೆ ಗೋಡೆ, ಯಾಕಂದರೆ ನಾವು ಮೇಲೇನೂ ಸೆಲ್ಫ್ ಮಾಡಿಸಿರೋದ್ರಿಂದ ಅಷ್ಟೊಂದು ಪ್ಲೇಸ್ ಇರೋದಿಲ್ಲ. ಸೊ ಇರೋದ್ರಲ್ಲೇ ನಾವು ಅಲಂಕಾರಿಕವಾಗಿ ಮಾಡ್ಕೋಬೋದು ಅಲ್ವಾ. ಹಾಗಾಗಿ ಇನ್ನು ಇಲ್ಲಿ ಲೈಟ್ ಏನಾದರೂ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು, ಈ ಸೀರೀಸ್ ಲೈಟ್ ಬರುತ್ತಲ್ವ, ಆ ಥರದ್ದು ಲೈಟ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ನನಗೆ ಯಾವಾಗ ಆಗುತ್ತೋ ಅದನ್ನು ಹಾಕಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಟ್ಟಾರೆಯಾಗಿ ಈ ರೀತಿಯಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಜೊತೆಗೆ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೋಬೇಕು. ಫ್ರಿಜ್ಜು ಆದಷ್ಟು 15 ದಿನಕ್ಕೊಂದು ಸರಿ ಆದರೂ ನಾನು ಡೀಪಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕಂದರೆ ಆದಷ್ಟು ನಾವು ಜಾಸ್ತಿ ಆಹಾರ ಪದಾರ್ಥಗಳನ್ನ ಅಂತಂದರೆ ಈಗ ಅಡುಗೆ ಮಾಡಿ ಉಳಿದಂಥ ಪದಾರ್ಥನ ಇಡೋದು ಕಡಿಮೆ ನಾನು ಫ್ರಿಜ್ಜಲ್ಲಿ. ಹಣ್ಣುಗಳನ್ನ ಇಲ್ಲ ತರಕಾರಿಗಳನ್ನ ಮಾತ್ರ, ಅದನ್ನು ಈಗ ಬೇಸಿಗೆ ಕಾಲದಲ್ಲಂತೂ ತರಕಾರಿನ ನಾನು 2 ದಿನಕ್ಕೊಮ್ಮೆ ತೊಗೊಂಡು ಬಂದು ಫ್ರೆಶ್ ಆಗಿ ಅಡುಗೆಗೆ ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು. ಯಾಕಂದರೆ ಹತ್ರದಲ್ಲೇ ಎಲ್ಲನೂ ತರಕಾರಿ ಫ್ರೆಶ್ ಆಗಿ ಸಿಗೋ ಟೈಮಲ್ಲಿ ಇನ್ಯಾಕೆ ನಾವು ತೊಗೊಂಬಂದು ಸ್ಟೋರ್ ಮಾಡಿ ಇಟ್ಕೊಂಡು ವಾರಾನುಗಟ್ಲೆ 10 ದಿನದ ಗಟ್ಟಲೆ ಇಟ್ಕೊಂಡು ತಿನ್ನೋದ್ರಿಂದ ಅದರಲ್ಲಿ ಸ್ವಾದನೂ ಇರೋಲ್ಲ, ಪ್ರೋಟೀನ್ದು ಏನೂ ಅಂಶ ಇರೋದಿಲ್ಲ. ಇನ್ನು ನಾನು ಫ್ರಿಜ್ಜಿಗೆ ಒಂದು ಅರ್ಧ
ಹೋಳಷ್ಟು ನಿಂಬೆಹಣ್ಣು ರಸ ಹಿಂಡ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ ಒಳಗಡೆ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಇದೇನು ಟ್ರೇಗಳಿದ್ದಾವಲ್ವ ಅದನ್ನೆಲ್ಲನೂ ತೊಳೆದು ಒಂದು ಡ್ರೈ ಕ್ಲಾತಿಂದ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿಡ್ತೀನಿ. ಈ ರೀತಿಯಾಗಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಉದ್ದಿನಬೇಳೆ ರುಬ್ಬಬೇಕು, ಇನ್ನು ಅಡುಗೆನೂ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಳೋದಿತ್ತು, ಅದನ್ನು ಮಾಡಬೇಕು. ಒಟ್ಟಾರೆಯಾಗಿ ನಾನೇನು ಅಂದ್ಕೊಂಡಿದ್ನಲ್ವ ಕಿಚನ್ ಕೆಲಸ ಈ ರೀತಿಯಾಗಿ ಕಂಪ್ಲೀಟ್ ಆಯಿತು. ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ಒಂದು ಹೊಸ ವೀಡಿಯೋದಂಗೆ ಸಿಗ್ತೀನಿ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆಗ ನಾನು ಹಾಕುವ ಹೊಸ ವೀಡಿಯೋಗಳನ್ನೆಲ್ಲ ನಿಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.